ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದೆ ರೆಡ್ಮಿ ಅವರು ಲಾಂಚ್ ಮಾಡಿರುವ ರೆಡ್ಮಿ ನೋಟ್ 14, ನೋಟ್ 14 ಪ್ರೋ ಮತ್ತು ನೋಟ್ 14 ಪ್ರೋ ಪ್ಲಸ್ ಈ ಮೂರು ನಮ್ಮ ಬಳಿ ಇದೆ. ಈ ಫೋನ್ ನ ರಿವ್ಯೂ ಮಾಡ್ತಿದ್ದೀನಿ. ಇದರ ಪ್ರೈಸ್ ಎಷ್ಟು, ಇದನ್ನ ನೀವು ಪರ್ಚೇಸ್ ಮಾಡಬಹುದಾ ಅಂತ ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಯ್, ನಾನು ರವಿಕುಮಾರ್ ಫ್ರಮ್ ಆರ್ಕೆಟೆಕ್ 2.0. ಆಗ್ಲೇ ಹೇಳಿದಂಗೆ ರೆಡ್ಮಿ ಫೋನ್ 3 ಮಾಡೆಲ್ ನಮ್ಮ ಹತ್ರ ಇದೆ. ಮೊದಲನೇದಾಗಿ ನಾನು ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಈಗ ಈ ಫೋನ್ ನ ಕ್ಯಾಮ್ರಾ ನೋಡೋದಾದ್ರೆ 50 MP ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಮೇನ್ ಕ್ಯಾಮ್ರಾದಲ್ಲಿ ಲೈಟ್ ಅಂಡರ್ 800 ಇಮೇಜ್ ಸೆನ್ಸರ್ ಕೊಟ್ಟಿದ್ದಾರೆ. ಯಾವುದೇ ಬೆಳಕಿನಲ್ಲಿ ಕೂಡ ಸುಂದರವಾದ ಫೋಟೋ ಕ್ಯಾಪ್ಚರ್ ಮಾಡಬಹುದು. 50 MP 2.5x ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾದಲ್ಲಿ ಕೂಡ ಹೈ ರೆಸಲ್ಯೂಷನ್ ಫೋಟೋಸ್ ನ ಕ್ಯಾಪ್ಚರ್ ಮಾಡಬಹುದು. ಇನ್ನು ಇದರಲ್ಲಿ 8 MP ಇರುವ 120 ಡಿಗ್ರಿ ಅಲ್ಟ್ರಾ ವೈಡ್ ಲೆನ್ಸ್ ಇದೆ ಮತ್ತು 20 MP AA ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಫೋನ್ ನಲ್ಲಿ ಪೋರ್ಟ್ರೇಟ್ ಇಮೇಜಸ್ ಬೆಂಕಿ ಅಂತಾನೆ ಹೇಳ್ಬೋದು. ಈ ಫೋನ್ ನ ಡಿಸ್ಪ್ಲೇ ಕಡೆಗೆ ಬಂದ್ರೆ 1.5K 3D ಕರ್ಡ್ ಅಮೂಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು 120 Hz ನ ರಿಫ್ರೆಶ್ ರೇಟ್ ಹೊಂದಿದೆ. ಈ ಫೋನ್ ನಲ್ಲಿ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಹ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಅಲ್ಲಿ HDR10+ ಕೊಟ್ಟಿದ್ದಾರೆ. ಅಮೆಜಾನ್ ಪ್ರೈಮ್ ಅಂತ OTT ಆಪ್ಸ್ ನೋಡ್ಬೇಕಾದ್ರೆ ಕ್ರೇಜಿ ಫೀಲ್ ಇರುತ್ತೆ. ಈ ಫೋನ್ ನಲ್ಲಿ ಫ್ಲಾಗ್ಶಿಪ್ ಮಾಡೆಲ್ ರೀತಿ ಸರ್ಕಲ್ ಟು ಸರ್ಚ್ ಫೀಚರ್ ಇದೆ ಮತ್ತು 20ಕ್ಕೂ ಹೆಚ್ಚು AI ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಟರಿ ಕಡೆ ಬಂದ್ರೆ 6200 mAh ಬ್ಯಾಟರಿ ಕೊಟ್ಟಿದ್ದಾರೆ. ಈ ಫೋನ್ 90 ವಾಟ್ಸ್ ಹೈಪರ್ ಚಾರ್ಜ್ ಆಗುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 7 ಜನರೇಷನ್ 3 ಪ್ರೊಸೆಸರ್ ಸಿಗ್ತಾ ಇದೆ. ಗೇಮಿಂಗ್ ಎಲ್ಲ ಕ್ರೇಜಿ ಇರುತ್ತೆ. ಹೈ ರೆಸಲ್ಯೂಷನ್ ಅಲ್ಲಿ ಗೇಮ್ ಆಡಬಹುದು. ನಿಮ್ಗೆ ಈ ಫೋನ್ ಅಲ್ಲಿ ಯಾವುದೇ ರೀತಿ ಲ್ಯಾಗ್ ಫೀಲ್ ಆಗೋದೇ ಇಲ್ಲ. ಈ ಫೋನ್ ನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಮತ್ತು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಕೊಟ್ಟಿದ್ದಾರೆ. ಈ ಫೋನ್ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಈಗ ರೆಡ್ಮಿ ನೋಟ್ 14 ಪ್ರೋ ಕಡೆ ಬಂದ್ರೆ ಈ ಫೋನ್ ನಲ್ಲಿ ಸೋನಿ LYT 600 ಇಮೇಜ್ ಸೆನ್ಸರ್ ಹೊಂದಿರುವ 50 MP OIS ಮೇನ್ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾದಲ್ಲಿ ಬ್ರೈಟ್ನೆಸ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. 120 ಡಿಗ್ರಿಯ ಅಲ್ಟ್ರಾ ವೈಡ್ 8 MP ಕ್ಯಾಮ್ರಾ ಮತ್ತು 2 MP ಮ್ಯಾಕ್ರಾ ಕ್ಯಾಮ್ರಾ ಕೊಟ್ಟಿದ್ದಾರೆ. 14 ಪ್ರೋ ಪ್ಲಸ್ ರೀತಿ ಇದರಲ್ಲೂ ಕೂಡ 20 ಮೆಗಾಪಿಕ್ಸೆಲ್ AI ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಫೋನ್ ನ ಪೋರ್ಟ್ರೇಟ್ ಫೋಟೋಸ್ ನೋಡಬಹುದು ನೀವು. ತುಂಬಾ ಕ್ಲಾರಿಟಿ ಇರೋ ಫೋಟೋಸ್ ಆಗಿದೆ. ಇದರಲ್ಲೂ 1.5K 3D ಕರ್ಡ್ ಅಮೂಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ರಿಫ್ರೆಶ್ ರೇಟ್ ಹೊಂದಿದೆ. HDR10+ ಸಪೋರ್ಟ್ ಆಗುತ್ತೆ. ಈ ಫೋನ್ ನಲ್ಲಿ 5500 mAh ಬ್ಯಾಟರಿ ಮತ್ತೆ 45 ವಾಟ್ಸ್ ಟರ್ಬೋ ಚಾರ್ಜರ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಬ್ಯಾಟರಿ ಮತ್ತೆ ಫಾಸ್ಟ್ ಚಾರ್ಜ್ ನೋಡ್ತಿದ್ರೆ ಇದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಈ ಫೋನ್ ನಲ್ಲಿ MediaTek ನ 7300 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಐ ಗ್ರಾಫಿಕ್ಸ್ ನಲ್ಲಿ ಗೇಮಿಂಗ್ ನ ಮಾಡಬಹುದು. ಈ ಫೋನ್ ನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಮತ್ತು IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ರೆಡ್ಮಿ ನೋಟ್ 14 120 Hz OLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು 2100 ನೀಡ್ಸ್ ಪಿಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಈ ಫೋನ್ ನಲ್ಲಿ 5110 mAh ಬ್ಯಾಟರಿ ಕೊಟ್ಟಿದ್ದಾರೆ ಮತ್ತು 45 ವಾಟ್ಸ್ ಟರ್ಬೋ ಚಾರ್ಜರ್ ಸಿಗ್ತಾ ಇದೆ. ಇದರಲ್ಲಿ MediaTek 7025 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಮತ್ತು IP64 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಈ ಫೋನ್ ಗಳ ಪ್ರೈಸ್ ನೋಡೋದಾದ್ರೆ ರೆಡ್ಮಿ ನೋಟ್ 14 18,000 ರೂಪಾಯಿಂದ ಶುರು ಆಗ್ತಾ ಇದೆ. ರೆಡ್ಮಿ ನೋಟ್ 14 ಪ್ರೋ 24,000ದಿಂದ ಸ್ಟಾರ್ಟ್ ಆಗ್ತಾ ಇದೆ. ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ 30,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ 14 ಸೀರೀಸ್ಗೆ 1000 ರೂಪೀಸ್ ಬ್ಯಾಂಕ್ ಕ್ಯಾಶ್ ಬ್ಯಾಕ್ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಇರುತ್ತೆ, ಕಾಲ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.